ಇದೇ ದೃಷ್ಟಿಯೋಗವನ್ನು ಬಳಸಿಕೊಂಡು ಕಾಯಿಲೆಯಿಂದ ಬಳಲುವವರಿಗೆ, ರೋಗಗ್ರಸ್ತರಾದವರಿಗೆ, ಹಿರಿಯರಿಗೆ, ವೃದ್ಧರಿಗೆ, ಮಕ್ಕಳಿಗೆಲ್ಲ ತನ್ನ ದೃಷ್ಟಿಯೋಗದಿಂದ ಆರೋಗ್ಯವನ್ನು ಕೊಟ್ಲು, ಧನ ಧಾನ್ಯಗಳನ್ನು ಕೊಟ್ಲು. ಇಷ್ಟಾದರೂ ಜನ ನೋಡಿ ಭಗವಂತನಿಗೂ ಬೈಯೋದು ಬಿಡೋದಿಲ್ಲ. ಹಂಗ ವರದಾನಿ ದಾನಮ್ಮನಿಗೂ ಬೈಯೋರೇನು ಕಡಿಮೆ ಇರಲಿಲ್ಲ. ಆಕೆ ಮಾಂತ್ರಿಕಳಂದ್ಲು, ಆಕೆ ಸುಳ್ಳಂದ್ರು. ಒಂದು ದಿನ ಭಕ್ತಳೊಬ್ಬಳು ಕೇಳ್ತಾಳ, ತಾಯಿ ಎಷ್ಟು ಜನ ಹಿಂಗ ಬೈಯಾಕತ್ತಾರ, ಅವರಿಗೆ ನಿನ್ನ ದೃಷ್ಟಿಯೋಗವನ್ನು ಉಪಯೋಗಿಸಿ ಸುಟ್ಟು ಹಾಕು ಅಂತ ಭಕ್ತಳು ಕೇಳಿದ್ಲು. ತಾಯಿ ಅಂದ್ಲು, ಅಮ್ಮ, ನನ್ನ ಕಣ್ಣೊಳಗೆ ನಾನೇ ಬೆರಳು ಹಾಕೋಬಹುದೇನು? ಅಂದ್ರೆ ಎಂಥ ಜ್ಞಾನಿಯಾಗಿದ್ಲು ಅಂದ್ರೆ, ಜಗತ್ತಿನಲ್ಲಿರುವಂಥ ಎಲ್ಲ ಏನೋ ಪಶು ಪಕ್ಷಿ ಮಾನವ ಕುಲ ಎಲ್ಲರೊಳಗಿರೋದು ಭಗವಂತನ ಅಂಶ. ನಾನು ಪರಮಾತ್ಮನ ಅಂಶ, ಅವರು ಪರಮಾತ್ಮನ ಅಂಶ. ಒಬ್ಬರು ನಿಂದಿಸಿ ನಿಂದಿಸಿ ಆನಂದ ಪಡ್ತಾರ, ಒಬ್ಬರು ಹೊಗಳಿ ಹೊಗಳಿ ಆನಂದ ಪಡ್ತಾರ. ಹೆಂಗಾದರೂ ಆಗಲಿ, ನಿಂದಾರ ಮಾಡಲಿ, ಹೊಗಳಾದರೂ ಹೊಗಳಿ ಆನಂದ ಮಾತ್ರ ಪಡ್ತಾರಲ್ಲ. ಅವರ ಆನಂದಕ್ಕೂ ನಾನೇ ಕಾರಣ, ಇವರ ಆನಂದಕ್ಕೂ ನಾನೇ ಕಾರಣ ಆಗಿರುವಾಗ ನಾ ಯಾಕೆ ಅವ್ರಿಗೇನಾದರೂ ಮಾಡಲಿ ಅಂದ್ಲು. ಭಕ್ತಳಂದ್ಲು, ತಾಯಿ ನೀ ಸತ್ಯವನ್ನು ಬಲ್ಲವಳು, ಸತ್ಯದರ್ಶಿ ಆದವಳು, ನಿನಗೆ ಈ ಗುಣ ಆದ, ನಮಗಿನ್ನೂ ಸತ್ಯ ತಿಳಿದಿಲ್ಲ, ನಾವು ಸಹಿಸೋದು ಹೇಗೆ? ಆಗ ದಾನಮ್ಮ ತಾಯಿ ಹೇಳ್ತಾಳೆ, ಸುಮ್ಮನೆ ಕಲ್ಪಿಸಿ. ಆಕೆ ಹೇಳಿದ್ದು, ನಿಮ್ಮ ಮನೆಗೆ ನಾ ಬಂದೆ ಅಂದರೆ ಒಂದು ಕಪ್ಪ ಅಂಬಲಿಯನ್ನು ನೀವು ನನಗೆ ಕೊಟ್ರಿ ಅಂದರೆ, ಒಂದು ವೇಳೆ ನನ್ನ ಪ್ರಸಾದ ಆಗಿತ್ತು ಅಥವಾ ಉಪವಾಸ ಇದ್ದೆ ಅಂತ ತಿಳ್ಕೊಂಡು ನಾ ಅಂತೇಳಿ ಬೇಡ. ಆಗ ಆ ಅಂಬಲಿಯನ್ನು ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ? ನಾವೇ ಕುಡಿತೀವಿ. ಮನೆಗೆ ಬಂದವರು ಕುಡ್ದಿಲ್ಲ ಅಂದ್ರೆ ಅವ್ರು ಹೋದ ಬಳಿಕ ನಾವು ಕುಡಿತೀವಿ. ಚಲೋದೇನದು? ಚೆಲ್ಲಕ್ಕಾಗೋದಿಲ್ಲ. ಹಂಗೆ ಅವರು ನನಗೆ ಬೈಯಾಕತ್ತಾರ, ನಿಂದ ಮಾಡಾಕತ್ತಾರ, ಅದನ್ನು ನಾ ಸ್ವೀಕರಿಸಿಲ್ಲ ಅಂದ ಬಳಿಕ ಅದು ಯಾರಿಗೆ ಹೋಗ್ತದೆ? ವಾಪಸ್ ಬೈದವರಿಗೆ ಹೋಗ್ತದೆ. ಹಂಗೆ ಬುದ್ಧಿ ಹೇಳಿದ್ಲು ತಾಯಿ. ಇಂಥ ತಾಯಿ ಇಂದಿಗೂ ಎಲ್ಲರ ಜೀವನದೊಳಗೂ ಪವಾಡಗಳನ್ನು ಮಾಡ್ತಾ ಬರ್ತಾ ಇದ್ದಾಳೆ. ಒಮ್ಮೆ ದಾನಮ್ಮ ತಾಯಿಯ ಗುಡಿಗೋಪುರಗಳು ನಡೆಸಬೇಕು ಅಂತ ಒಬ್ಬ ಊರಿನ ಹಿರಿಯನಿಗೆ ಅನ್ನಿಸ್ತು, ಮುಖ್ಯಸ್ಥನಿಗೆ ಅನ್ನಿಸ್ತು. ನಡೆದಂಥ ಘಟನೆ ಅದು. ಊರ ಗೌಡನಿಗೆ ಅನ್ನಿಸ್ತು, ಎಲ್ಲ ಜನರನ್ನು ಕರೆದು ಸ್ವಲ್ಪ ಶ್ರೀಮಂತ ಇದ್ದ. ಊರಿನ ಮಂದಿಯನ್ನೆಲ್ಲ ಕರೆದು ಹಿಂಗ ನನಗೊಂದು ದಾನಮ್ಮ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆ, ಗುಡಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಂಕಲ್ಪ ಆದ. ಎಲ್ಲರೂ ಊರಾನ ಮಂದಿ ಎಲ್ಲರೂ ಸೇರಿ ಇದಕ್ಕೆ ಸಹಾಯ ಮಾಡಿದ್ರಿ ಅಂದ್ರೆ ನಮ್ಮ ಊರಿಗೆ ದಾನಮ್ಮ ತಾಯಿ ಬರ್ತಾಳ ಅಂತ ಸಂಕಲ್ಪವನ್ನು ಹೇಳಿದ. ಆಗ ಆಯಿತು ಅಂತ ತಿಳ್ಕೊಂಡು ಊರಿನ ಮಂದೆಲ್ಲ ಗುಡ್ಡದ ಮೇಲೆ ದಾನಮ್ಮ ದೇವಿಯ ಗೋಪುರಕ್ಕೆ ಸಿದ್ಧ ಮಾಡಿಕೊಂಡ್ರು. ಮನೆಯೊಳಗೆ ಕಾಳು ಕಡಿ ಇದ್ದವರು ಕಾಳು ಕಡಿಗಳನ್ನು ಕೊಟ್ಟರು. ಬಂಡಿ ಇದ್ದವರು ಹೋಗಾಕ ಬರಾಕ ಗುಡ್ಡದ ಮೇಲೆ ಬಂಡಿಯನ್ನು ಕೊಟ್ಟರು. ಆ ಊರಿನೊಳಗೆ ಒಂದು ಅಜ್ಜಿ ಇದ್ಲು. ಆ ಅಜ್ಜಿ ಏನು ಮಾಡಿದ್ಲು ಅಂದ್ರೆ ಬಡವಿದ್ಲು, ಆದ್ರೆ ಕೊಡಬೇಕು ಅನ್ನುವಂಥ ಹಂಬಲ ಇತ್ತು. ಇಂಥ ಹಂಬಲವನ್ನು ಹೊಂದಿರುವಂಥ ಅಜ್ಜಿ ಏನು ಮಾಡಿದ್ಲು, ನನಗೇನು ಕೊಡಾಕ ಸಂಪತ್ತ ಇಲ್ಲದೆ ಇರಬಹುದು, ಆದರೆ ಸೇವಾ ಮಾಡುವ ತಾಕತ್ತು ಇನ್ನೂ ಅದ.
ಹೀಗಾಗಿ ಆ ಏನು ದಾರಿ ಇತ್ತಲ್ಲ, ಆ ದಾರಿಗೆ ಹೋದ್ಲು. ಮರುದಿವಸ ಬೆಳಕಾದ್ರೆ ದಾನಮ್ಮ ದೇವಿಯ ವಿಗ್ರಹ ಬರಬೇಕಾಗುಡಿಗೆ ಅದೇ ಮಾರ್ಗವಾಗಿ. ಬಂಡಿ ಎಲ್ಲ ಅಡ್ಡಾಡಿ ಅಡ್ಡಾಡಿ ಎಲ್ಲ ದಾರಿ ಸಗಣಿತ್ತು. ಈ ಸಗಣಿ ಮೇಲೆ ದಾನಮ್ಮ ಬರಬಾರ್ದು ಅಂತ ತಿಳ್ಕೊಂಡು ಎಲ್ಲವನ್ನ ಸ್ವಚ್ಛ ಮಾಡೋದ್ಲು. ರಾತ್ರಿ ಎಲ್ಲ ಅದನ್ನು ಸ್ವಚ್ಛ ಮಾಡೋ ಸೇವಾ ಮಾಡಿದ್ಲು. ಸೇವಾ ಮಾಡಿ ವಯಸ್ಸಾಗಿತ್ತು, ಸೇವಾ ಮಾಡಿದ್ಲು. ಸ್ವಲ್ಪ ಬಿಸಿ ಆಯ್ತು ಮೈ, ಸ್ವಲ್ಪ ಅನಾರೋಗ್ಯ ಅನ್ನಿಸ್ತು. ಮರುದಿವಸ ಬೆಳಕಾಯಿತು. ಎಲ್ಲ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ಏನೆಲ್ಲ ತೇರ ಎಳ್ಕೋತ ಜನ ಭರ್ಜರಿಯಾಗಿ ಮಾಡಿದ್ರು. ಈಕೆ ಮನೆಯೊಳಗೆ ಆರಾಮ ತಗೋತಿದ್ಲು, ಯಾಕೆ ಹುಷಾರಿರಲಿಲ್ಲ. ಆಗ ಎಲ್ಲ ಮುಗಿಸಿ ಊರಿನ ಮುಖ್ಯಸ್ಥ ಇದ್ನಲ್ಲ, ಆತ ಮಲಗಿದ್ದ. ಸ್ವಪ್ನದೊಳಗೆ ದಾನಮ್ಮನ ಆಹ್ವಾನ ಆಯ್ತು. ಒಂದು ಎಲ್ಲಿಂದಲೋ ಶಬ್ದ ಬಂದಂಗನಿಸ್ತು. ಮುಖ್ಯಸ್ಥಂದ, ತಾಯಿ ನಿನ್ನೆ ಇಷ್ಟು ಭರ್ಜರಿಯಾಗಿ ನಿನ್ನ ಉತ್ಸವ ಮಾಡಿದ್ವಿ, ಗುಡಿ ಗೋಪುರಗಳನ್ನು ಕಟ್ಟಿದ್ವಿ, ನಿನಗೆ ಆನಂದ ಆತೇನು ಅಂತ ಕೇಳಿದ. ತಾಯಿ ಅಂದ್ಲು, ನಾ ಅದೇನು ನೋಡಿಲ್ಲಲ್ಲ, ನೀ ಯಾವ ವಿಜೃಂಭಣೆ ಮಾಡಿದಿ ನೋಡಿಲ್ಲ, ನೀ ಏನು ಉತ್ಸವ ಮಾಡಿದಿ ನೋಡಿಲ್ಲ, ನೀ ಏನು ಬಂಗಾರದ ಕಿರೀಟ ಹಾಕಿ ನಾನು ನೋಡಿಲ್ಲ ಅಂದ್ಲು. ತಾಯಿ ಮತ್ತು ನೀ ನೋಡಿಲ್ಲ ಅಂದ್ರೆ ನೀ ಎಲ್ಲಿದ್ದಿ? ಇಲ್ಲ, ನಾನು ಬರ್ತೇನೆ ಅಂತ ತಿಳ್ಕೊಂಡು ಎಲ್ಲ ಸಗಣಿ ಬಿದ್ದಿತ್ತಲ್ಲ, ಆ ಕಸ ಎಲ್ಲ ತೆಗೆದು ಒಂದು ಮುದುಕಿ ಸೇವಾ ಮಾಡಿ ಮನೆಯೊಳಗೆ ಅನಾರೋಗ್ಯದಿಂದ ಬಳಲ್ತಿದ್ಲು, ಆಕೆಯ ಕಾಲು ಒತ್ತಿ ಸೇವಾ ಮಾಡಕ್ಕೆ ಹೋಗಿದ್ದೆ ಅಂದ್ಲು. ಎಂಥ ಅಂದ್ರೆ ಸಂಪತ್ತಿಗೆ ಒಲಿಯೋಳಲ್ಲ, ಯಾರು ದಾನ ಮಾಡ್ತಾರ, ಧರ್ಮ ಮಾಡ್ತಾರ, ಸೇವಾ ಮಾಡ್ತಾರ, ಅವರಿಗೆ ಒಲಿಯೋಳು ದಾನಮ್ಮ. ದಾನಮ್ಮ ತಾಯಿ ಹೀಗೆ ಯಾರ ಸೇವೆಯನ್ನು ಮಾಡ್ತಾರೋ, ಯಾರು ದಾನ ಧರ್ಮಗಳನ್ನು ಮಾಡ್ತಾರೋ ಅವರಿಗೆ ಒಲಿಯೋಳು ದಾನಮ್ಮ. ಸಂಪತ್ತಿಗೆ ಪ್ರಚಾರಕ್ಕಾಗಿ ದಾನ ಮಾಡೋರಿಗಲ್ಲ. ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಭಿಮಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ.